ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸಿದ್ದರಾಮಯ್ಯ ರಾಜೀನಾಮೆಯನ್ನ ರಾಜ್ಯಪಾಲರು ಅಂಗೀಕರಿಸಿದ್ದು, ಸಿಎಂ ರಾಜೀನಾಮೆಯನ್ನ ರಾಜ್ಯಪಾಲರು ಅಂಗೀಕರಿಸಿದ್ದಾರೆ. ಗೆಹ್ಲೋಟ್ ನಿನ್ನೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ನೀಡಿದ್ರು. ಲೋಕಭವನಕ್ಕೆ ತೆರಳಿ ರಾಜೀನಾಮೆಯನ್ನ ಸಿಎಂ ಸಿದ್ದರಾಮಯ್ಯನವರು ಸಲ್ಲಿಸಿದ್ರು. ಇಂದು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ಅಂಗೀಕಾರ ಆಗಿದೆ. ನಿನ್ನೆ ಇಂದೋರ್ನಿಂದ ಬೆಂಗಳೂರಿಗೆ ಗವರ್ನರ್ ವಾಪಸ್ ಆಗಿದ್ದು, ಸಿದ್ದರಾಮಯ್ಯನವರ ರಾಜೀನಾಮೆಯನ್ನ ರಾಜ್ಯಪಾಲರು ಅಂಗೀಕರಿಸಿದ್ದಾರೆ. ಅವರಿಲ್ಲದ ಕಾರಣಕ್ಕಾಗಿ ಕಾರ್ಯದರ್ಶಿಗೆ ನಿನ್ನೆ ರಾಜೀನಾಮೆಯನ್ನ ಸಲ್ಲಿಸಲಾಗಿತ್ತು. ಈ ರಾಜೀನಾಮೆಯನ್ನ ಇದೀಗ ಥಾವರ್ ಚಂದ್ ಗೆಹ್ಲೋಟ್ ರಾಜ್ಯಪಾಲರು ಅಂಗೀಕರಿಸಿದ್ದಾರೆ. ಥಾವರ್ ಚಂದ್ ಗೆಹ್ಲೋಟ್ ಅವರು ರಾಜ್ಯದಲ್ಲಿರಲಿಲ್ಲ. ಅದೇ ಕಾರಣ ಇಂದೋರ್ಗೆ ತೆರಳಿದ್ರು. ಅವರ ಸಹೋದರ ಸಂಬಂಧಿಯಿಂದಾಗಿ ಆರೋಗ್ಯ ಸಮಸ್ಯೆಗಳು ಕಾಡ್ತಾ ಇತ್ತು. ಹಾಗಾಗಿ ಅವರು ರಾಜ್ಯದಿಂದ ಇಂದೋರ್ಗೆ ತೆರಳಿದ್ರು. ಅದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ನೀಡಬೇಕಾದಂಥ ಪರಿಸ್ಥಿತಿ ಕೂಡ ರಾಜ್ಯದಲ್ಲಿತ್ತು. ರಾಜೀನಾಮೆ ಕೂಡ ಕಾರ್ಯದರ್ಶಿಗೆ ಸಲ್ಲಿಸಿದ್ರು ನಿನ್ನೆ. ಈ ರಾಜೀನಾಮೆಯನ್ನ ಇದೀಗ ಗೆಹ್ಲೋಟ್ ವಾಪಸ್ ಬಂದ ನಂತರದಲ್ಲಿ ಅಂಗೀಕಾರ ಮಾಡಿದ್ದಾರೆ. ಕಾರ್ಯದರ್ಶಿಗೆ ನಿನ್ನೆ ಸಲ್ಲಿಸಲಾಗಿತ್ತು ರಾಜೀನಾಮೆಯನ್ನ. ಪರಮೇಶ್ವರ್ ಸೇರಿದಂತೆ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ನಾಯಕರೊಟ್ಟಿಗೆ ತೆರಳಿ ಲೋಕಭವನಕ್ಕೆ ತೆರಳಿ ರಾಜೀನಾಮೆಯನ್ನ ಕಾರ್ಯದರ್ಶಿಗೆ ಸಲ್ಲಿಸಿ ಅಲ್ಲಿಂದ ಬಂದಿದ್ರು. ಇದೀಗ ಅಂಗೀಕಾರ ಆಗಿದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ನ ಪಡ್ಕೋಣ. ದೂರವಾಣಿ ಸಂಪರ್ಕದಲ್ಲಿ ಕಿರಣ್ ಹನಿಯಡ್ಕ ಇದ್ದಾರೆ. ಕಿರಣ್ ಹನಿಯಡ್ಕ, ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿಗೆ ತೆರಳಿದ್ದಾರೆ. ನಿನ್ನೆಯಷ್ಟೇ ರಾಜೀನಾಮೆಯನ್ನ ಕೊಟ್ಟಿದ್ರು ಕಾರ್ಯದರ್ಶಿಗೆ. ಈಗ ಥಾವರ್ ಚಂದ್ ಗೆಹ್ಲೋಟ್ ಅವರು ಅವರ ಅನುಪಸ್ಥಿತಿಯಲ್ಲಿ ಇದನ್ನ ಅಂಗೀಕಾರ ಮಾಡಿದ್ದಾರೆ. ಈ ಮಾಹಿತಿ ಸಿಗ್ತಾ ಇದೆ. ಶಕುಂತಲಾ, ನಿನ್ನೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಿದ್ದರಾಮಯ್ಯ ಅವರು ನೀಡಿದಂತಹ ರಾಜೀನಾಮೆ ಪತ್ರವನ್ನ ಇವತ್ತು ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರು ಅಂಗೀಕಾರವನ್ನ ಮಾಡಿದ್ದಾರೆ. ಅಂದ್ರೆ ಮುಖ್ಯಮಂತ್ರಿಗಳ ಅನುಪಸ್ಥಿತಿಯಲ್ಲೇ ಈ ಒಂದು ರಾಜೀನಾಮೆನ ರಾಜ್ಯಪಾಲರು ಅಂಗೀಕಾರವನ್ನ ಮಾಡಿದರೆ ತಮ್ಮ ವಿಶೇಷಾಧಿಕಾರವನ್ನ ಬಳಸಿ ರಾಜ್ಯಪಾಲರು ರಾಜೀನಾಮೆ ಪತ್ರವನ್ನು ಅಂಗೀಕಾರ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಲಭ್ಯವಾಗ್ತದೆ. ಈಗಷ್ಟೇ ರಾಜೀನಾಮೆ ಅಂಗೀಕಾರವಾಗಿದ್ದು ಈ ಕ್ಷಣದಿಂದ ಅಂದ್ರೆ ಕೆಲವೇ ಹೊತ್ತಿನಲ್ಲಿ ಈ ರಾಜೀನಾಮೆ ಪತ್ರವನ್ನು ಅಂಗೀಕರಿಸಿರೋ ಮತ್ತು ಸಿದ್ದರಾಮಯ್ಯನವರನ್ನ ಮುಂದಿನ ಸರ್ಕಾರ ಅಂದ್ರೆ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರುವವರೆಗೂ ಕೂಡ ಉಸ್ತುವಾರಿ ಮುಖ್ಯಮಂತ್ರಿಯಾಗಿ ನೇಮಿಸುವ ಕುರಿತಾದಂತಹ ಒಂದು ಅಧಿಕೃತವಾದಂತಹ ಪತ್ರ ರಾಜಭವನದಿಂದ ಲೋಕಭವನದಿಂದ ಹೊರಬೀಳಿದೆ. ಹಾಗಾಗಿ ಸದ್ಯಕ್ಕೀಗ ರಾಜೀನಾಮೆಯನ್ನ ಕೊಟ್ಟು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ದೆಹಲಿಗೆ ತೆರಳಿದ್ದಾರೆ. ಅವರು ಬಂದ ಬಳಿಕ ಅವ್ರನ್ನ ರಾಜ್ಯಪಾಲರು ರಾಜಭವನಕ್ಕೆ ಕರೆಸಿ ಮಾತನಾಡಬಹುದು ಅಥವಾ ಉಸ್ತುವಾರಿ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂತ ನಿಟ್ಟಿನಲ್ಲಿ ಕೇಳಿಕೊಳ್ಳುವಂತ ನಿಟ್ಟಿನಲ್ಲೂ ಕೂಡ ಕರೆಸಿ ಮಾತನಾಡಬಹುದು ಅಥವಾ ಮಾತನಾಡೋದೇ ಕೂಡ ಇರಬಹುದು. ಆದ್ರೆ ಇಲ್ಲಿ ತಮ್ಮ ವಿಶೇಷಾಧಿಕಾರವನ್ನು ಬಳಸಿ ಈಗ ರಾಜ್ಯಪಾಲರು ತಮ್ಮ ಸಿದ್ದರಾಮಯ್ಯನವರು ನೀಡಿರುವಂತಹ ರಾಜೀನಾಮೆ ಪತ್ರವನ್ನ ಅಂಗೀಕಾರವನ್ನ ಮಾಡಿರುವಂತದ್ದು. ಅಲ್ಲಿಗೆ ಸಿದ್ದರಾಮಯ್ಯ ನೇತೃತ್ವದಲ್ಲಿದ್ದಂತಹ ರಾಜ್ಯ ಸರ್ಕಾರ ವಿಸರ್ಜನೆಗೊಂಡಂತ ರೀತಿಯಲ್ಲಿ ಆಗತ್ತೆ. ನಿನ್ನೆ ಒಂದು ಮಾಹಿತಿಯ ಪ್ರಕಾರವಾಗಿ ಮುಖ್ಯಮಂತ್ರಿಗಳನ್ನ ರಾಜ್ಯಪಾಲರು ಮತ್ತೆ ಲೋಕಭವನಕ್ಕೆ ಕರೆಸಿ ನಂತರ ರಾಜೀನಾಮೆಯನ್ನು ಅಂಗೀಕರಿಸಬಹುದು ಅನ್ನುವಂತ ಒಂದು ಮಾಹಿತಿಗಳಿತ್ತು. ಆದ್ರೆ ಅಂತಹ ಒಂದು ಆ ಪ್ರಕ್ರಿಯೆ ನಡೆಸದೆ ತಮ್ಮ ವಿಶೇಷಾಧಿಕಾರವನ್ನು ಬಳಸಿ ಈಗ ರಾಜ್ಯಪಾಲರು ರಾಜೀನಾಮೆ ಪತ್ರವನ್ನ ಅಂಗೀಕಾರವನ್ನ ಮಾಡಿದ್ದಾರೆ. ಶಕುಂತಲಾ, ಯೂಶಲಿ ನೋಡೋದಾದ್ರೆ ಅಂದ್ರೆ ಈಗ ರಾಜೀನಾಮೆ ಕೊಡುವಂತಹ ಸಂದರ್ಭದಲ್ಲಿ ಸಿಎಂ ಕೂಡ ಅದೇ ಸ್ಥಳದಲ್ಲಿ ಇರ್ಬೇಕಲ್ವಾ? ಆದ್ರೆ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇಲ್ಲದೆ ಇರೋದ್ರಿಂದಾಗಿ ಈ ರೀತಿ ಮಾಡಬಹುದಾ? ರಾಜ್ಯಪಾಲರಿಗೆ ಕೆಲವೊಂದು ವಿಶೇಷಾಧಿಕಾರಗಳಿರುತ್ತೆ ಶಕುಂತಲಾ. ಅಂದ್ರೆ ರಾಜೀನಾಮೆ ಪತ್ರವನ್ನ ಅಂಗೀಕಾರವನ್ನ ಮಾಡುವಂತಹ ನಿಟ್ಟಿನಲ್ಲಿ ರಾಜ್ಯಾಂಗದ ಮುಖ್ಯಸ್ಥರಾಗಿ ಅವರದೇ ಆದಂತಹ ಕೆಲವೊಂದಷ್ಟು ವಿಶೇಷಾಧಿಕಾರಗಳನ್ನ ರಾಜ್ಯಪಾಲರು ಹೊಂದಿರ್ತಾರೆ. ಹಾಗಾಗಿ ಇಲ್ಲಿ ನಿನ್ನೆ ರಾಜೀನಾಮೆ ಕೊಡುವಂತಹ ಸಂದರ್ಭದಲ್ಲಿ ಖುದ್ದಾಗಿ ಮುಖ್ಯಮಂತ್ರಿಗಳು ರಾಜಭವನಕ್ಕೆ ತೆರಳಿಯೇ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿದ್ರು. ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ರಾಜೀನಾಮೆ ಪತ್ರವನ್ನ ಸ್ವೀಕಾರವನ್ನ ಮಾಡಿದ್ರು. ಆ ನಂತರದಲ್ಲಿ ಆ ಒಂದು ಪತ್ರ ರಾಜ್ಯಪಾಲರಿಗೆ ರವಾನೆಯಾಗಿತ್ತು. ರಾಜ್ಯಪಾಲರು ಬೆಂಗಳೂರಿಗೆ ವಾಪಸ್ಸಾದ ಬಳಿಕ ಆ ರಾಜೀನಾಮೆ ಪತ್ರವನ್ನ ಪರಿಶೀಲನೆ ಮಾಡಿ ಈಗ ತಮ್ಮ ವಿಶೇಷಾಧಿಕಾರವನ್ನ ಬಳಸಿ ಅಂಗೀಕಾರವನ್ನ ಮಾಡಿರುವಂತದ್ದು. ಇಲ್ಲಿ ರಾಜ್ಯಪಾಲರಿಗಿರುವಂತಹ ಅಧಿಕಾರ ಅಂದ್ರೆ ಮುಖ್ಯಮಂತ್ರಿಗಳನ್ನ ಖುದ್ದಾಗಿ ಕರೆಸಿ ರಾಜೀನಾಮೆ ಪತ್ರವನ್ನ ಪರಿಶೀಲನೆ ಮಾಡಿ ಅಂಗೀಕಾರವನ್ನ ಮಾಡಬಹುದು ಅಥವಾ ರಾಜೀನಾಮೆ ಪತ್ರದಲ್ಲಿ ಸ್ವೀಕಾರ ಮಾಡಿರುವಂತಹ ಹಿನ್ನೆಲೆ ರಾಜಭವನಕ್ಕೆ ಬಂದು ಪತ್ರ ಸಲ್ಲಿಕೆ ಆಗಿರುವಂತಹ ಹಿನ್ನೆಲೆ ಅದನ್ನ ಸ್ವೀಕಾರ ಮಾಡಿ ಅಂಗೀಕಾರವನ್ನು ಮಾಡುವಂತದ್ದು. ಈ ರೀತಿಯಂತ ವಿಶೇಷಾಧಿಕಾರ ರಾಜ್ಯಪಾಲರು ಹೊಂದಿರ್ತಾರೆ. ಹಾಗಾಗಿ ಈಗ ಆ ಒಂದು ವಿಶೇಷಾಧಿಕಾರ ಬಳಸಿ ಈಗ ರಾಜೀನಾಮೆ ಪತ್ರವನ್ನು ರಾಜ್ಯಪಾಲರು ಅಂಗೀಕಾರ ಮಾಡಿರುವಂತದ್ದು. ಇಲ್ಲಿ ಪ್ರಮುಖ ವಿಚಾರ ಅಂದ್ರೆ ನಿನ್ನೆ ಖುದ್ದಾಗಿ ಸಿದ್ದರಾಮಯ್ಯ ರಾಜಭವನಕ್ಕೆ ತೆರಳಿ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಹಾಗಾಗಿ ಆ ಒಂದು ಅಂಶವನ್ನ ಪರಿಗಣಿಸಿ ಈಗ ಇಲ್ಲಿ ರಾಜ್ಯಪಾಲರು ರಾಜೀನಾಮೆ ಪತ್ರವನ್ನು ಅಂಗೀಕಾರ ಮಾಡಿರುವಂತದ್ದು. ಶಕುಂತಲಾ, ಈಗ ರಾಜೀನಾಮೆನ ಅಂಗೀಕರಿಸಿದ್ದಾಯ್ತು, ಆ ಪ್ರತಿಯನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯನವರೇ ಅಲ್ಲಿಗೆ ತೆರಳಬೇಕಾಗುತ್ತಾ?
ಶಕುಂತಲಾ ಆ ಒಂದು ಅಧಿಕೃತವಾದಂತಹ ಆದೇಶ ಪ್ರತಿಯನ್ನ ಲೋಕಭವನದ ನಂತರ ಮುಖ್ಯಮಂತ್ರಿಗಳ ಕಚೇರಿಗೆ ರವಾನೆ ಮಾಡಲಾಗುತ್ತೆ. ಸಿದ್ದರಾಮಯ್ಯ ಅವರ ಕಚೇರಿ ಕೂಡ ರವಾನೆಯನ್ನ ಮಾಡಲಾಗತ್ತೆ. ಇಲ್ಲಿ ರಾಜ್ಯಪಾಲರು ಇನ್ನೊಂದು ಹಂತದಲ್ಲಿ ಅಂದ್ರೆ ಉಸ್ತುವಾರಿ ಮುಖ್ಯಮಂತ್ರಿಯಾಗಿ ನೇಮಿಸುವಂತ ವಿಚಾರದಲ್ಲಿ ಸಿದ್ದರಾಮಯ್ಯ ಅವ್ರನ್ನ ಕರೆಸಿ ಅವರಿಂದ ಒಂದಷ್ಟು ಮಾಹಿತಿಯನ್ನ ಪಡೆದು ನಂತರ ಒಂದು ಉಸ್ತುವಾರಿ ಮುಖ್ಯಮಂತ್ರಿಯಾಗಿ ನೇಮಕ ಮಾಡಿರುವಂತ ವಿಚಾರವಾಗಿ ಆದೇಶವನ್ನ ಹೊರಡಿಸಬಹುದು. ಅಥವಾ ಈ ಕೂಡಲೇ ಅಂದ್ರೆ ರಾಜೀನಾಮೆ ಪತ್ರವನ್ನು ಅಂಗೀಕರಿಸಿದ ಕೂಡಲೇ ನಿಮ್ಮನ್ನ ಮುಂದಿನ ಅವಧಿಯವರು ಕೂಡ ಅಂದ್ರೆ ಮುಂದಿನ ಹೊಸ ಸರ್ಕಾರ ಬರೋರು ಕೂಡ ಉಸ್ತುವಾರಿ ಮುಖ್ಯಮಂತ್ರಿಯಾಗಿ ನೇಮಿಸಲಾಗಿದೆ ಅನ್ನುವಂತ ಒಂದು ಆದೇಶ ಪತ್ರವನ್ನು ಹೊರಡಿಸಲೂಬಹುದು. ಹೀಗಾಗಿ ಅದೆಲ್ಲವೂ ಕೂಡ ರಾಜ್ಯಪಾಲರಿಗೆ ಬಿಟ್ಟಂತ ವಿಚಾರ. ಹಾಗಾಗಿ ಈಗ ರಾಜ್ಯಪಾಲರು ಅಂಗೀಕಾರ ಮಾಡಿದ ಬಳಿಕ ಯಾವ ಆದೇಶವನ್ನ ಹೊರಡಿಸ್ತಾರೆ ಅನ್ನುವಂಥದ್ರ ಮೇಲೆ ಮತ್ತೊಂದು ಬಾರಿ ಮುಖ್ಯಮಂತ್ರಿಗಳನ್ನ ಕರೆಸ್ತಾರೋ ಅಥವಾ ಈ ನಿನ್ನೆ ತೆರಳಿರುವಂತಹ ಒಂದು ಆಧಾರದ ಮೇಲೆ ಮುಂದಿನ ಒಂದು ಪ್ರಕ್ರಿಯೆಯನ್ನು ರಾಜ್ಯಪಾಲರು ಜರುಗಿಸ್ತಾರ ಅನ್ನುವಂಥದ್ದನ್ನು ನೋಡ್ಬೇಕಾಗಿದೆ. ಧನ್ಯವಾದ ಕಿರಣ್ ತಮ್ಮ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಈಗ ಅಧಿಕೃತವಾಗಿ ಈ ಸರ್ಕಾರ ವಿಸರ್ಜನೆಯಾಗಿದೆ. ಸಿದ್ದರಾಮಯ್ಯನವರ ಸರ್ಕಾರ 3 ವರ್ಷಗಳ ಕಾಲ ಅಧಿಕಾರ ರಾಜ್ಯಭಾರ ನಡೆಸಿದಂಥ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಸಲ್ಲಿಸಿದ್ರು. ಇದೀಗ ರಾಜ್ಯಪಾಲರು ಅಧಿಕೃತವಾಗಿ ಅಂಗೀಕಾರ ಮಾಡಿರೋದ್ರಿಂದಾಗಿ ಸರ್ಕಾರ ಇಲ್ಲಿಂದ ವಿಸರ್ಜನೆಯಾಗಿತ್ತು. ಉಸ್ತುವಾರಿ ಸಿಎಂ ಆಗಿ ಮುಂದುವರಿತಾರೆ. ಸಿದ್ದರಾಮಯ್ಯ ರಾಜೀನಾಮೆಯನ್ನ ರಾಜ್ಯಪಾಲರು ಅಂಗೀಕರಿಸಿದ್ದಾರೆ. ಇಂದೋರ್ಗೆ ತೆರಳಿದಂತಹ ರಾಜ್ಯಪಾಲರು ನಿನ್ನೆಯಷ್ಟೇ ರಾಜ್ಯಕ್ಕೆ ಆಗಮಿಸಿದ್ರು. ಈ ರಾಜ್ಯಕ್ಕೆ ಆಗಮಿಸಿದ ಬೆನ್ನಲ್ಲೇ ಸಿಎಂ ರಾಜೀನಾಮೆಯನ್ನ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಅಂಗೀಕರಿಸಿದ್ದಾರೆ. ನಿನ್ನೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ರು ಸಿದ್ದರಾಮಯ್ಯ. ತಮ್ಮ ವಿವೇಚನಾಧಿಕಾರವನ್ನು ಬಳಸಿ ರಾಜೀನಾಮೆಯನ್ನ ಅಂಗೀಕರಿಸಿದ್ದಾರೆ ರಾಜ್ಯಪಾಲರು. ಸಿಎಂ ರಾಜೀನಾಮೆಯನ್ನ ಈಗ ಅಂಗೀಕಾರ ಮಾಡಲಾಗಿದೆ. ಅಂದ್ರೆ ಈ ಕ್ಷಣದಿಂದ ಅಧಿಕೃತವಾಗಿ ಮಾಜಿ ಸಿಎಂ ಸಿದ್ದರಾಮಯ್ಯರಾಗ್ತಾರೆ. ಆ ಒಂದು ಪ್ರತಿ ಕೂಡ TV9ಗೆ ಲಭ್ಯ ಆಗಿದೆ, ಗಮನಿಸ್ತಾ ಇರಬಹುದು. ಇದೇ ಆದೇಶ ಪ್ರತಿ ರಾಜ್ಯಪಾಲರಿಗೆ ರಾಜೀನಾಮೆಯನ್ನ ಸಿಎಂ ಸಿದ್ದರಾಮಯ್ಯನವರು ನಿನ್ನೆ ಸಲ್ಲಿಸಿದ್ರು. ರಾಜ್ಯಪಾಲರು ರಾಜ್ಯದಲ್ಲಿ ಇರಲಿಲ್ಲ. ಆ ಸಂದರ್ಭದಲ್ಲಿ ಅವರ ಕಾರ್ಯದರ್ಶಿಗೆ ರಾಜೀನಾಮೆಯನ್ನ ಸಲ್ಲಿಸಿ ಅಲ್ಲಿಂದ ತೆರಳಿದ್ರು. ರಾಜ್ಯಪಾಲರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಂತೆಯೇ ತಮ್ಮ ವಿಶೇಷ ಅಧಿಕಾರವನ್ನು ಬಳಸಿ ರಾಜೀನಾಮೆಯನ್ನ ಅಂಗೀಕಾರ ಮಾಡಿದ್ದಾರೆ. ಆ ಪ್ರತಿ ಕೂಡ TV9ಗೆ ಲಭ್ಯವಾಗಿದೆ. ಇದನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನೇರವಾಗಿ ಸಿಎಂ ಸಿದ್ದರಾಮಯ್ಯನವರೇ ತೆರಳಬೇಕಾಗುತ್ತಾ, ಏನು ಇರ್ತಾ ಅನ್ನೋದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಸಿಗಬೇಕಾಗಿದೆ. ಇಲ್ಲಿಂದ ಉಸ್ತುವಾರಿ ಸಿಎಂ ಆಗಿ ಮುಂದಿನ ಸರ್ಕಾರ ರಚನೆ ಆಗುವವರೆಗೂ ಕೂಡ ಉಸ್ತುವಾರಿ ಸಿಎಂ ಆಗಿ ಸಿದ್ದರಾಮಯ್ಯನವರು ಮುಂದುವರಿಬೇಕಾಗುತ್ತೆ. ಮುಂದಿನ ಸರ್ಕಾರಕ್ಕೆ ಬಹುಶಃ 1 ವಾರಗಳ ಕಾಲ ಸಮಯಾವಕಾಶವಿದೆ. ಅಲ್ಲಿವರೆಗೂ ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯನವರು ಈಗ ಉಸ್ತುವಾರಿ ಸಿಎಂ ಆಗಿ ಮುಂದುವರಿಬೇಕಾಗುತ್ತೆ. ನಿನ್ನೆಯ ಕ್ಷಣಗಳನ್ನ ಒಂದು ಕಡೆ ಗಮನಿಸ್ತಾ ಇದ್ದೀರಿ. ತಾವರ್ಚಂದ್ ಗೆಹ್ಲೋಟ್ ಅವರು ರಾಜ್ಯದಲ್ಲಿಲ್ಲದಂತಹ ಸಂದರ್ಭದಲ್ಲಿ ಅವರ ಕಾರ್ಯದರ್ಶಿಯನ್ನ ಭೇಟಿಯಾಗಿ ಅವರಿಗೆ ರಾಜೀನಾಮೆ ಸಲ್ಲಿಸಿದಂತಹ ಕಡೆಯ ಕ್ಷಣಗಳಿದು. ಈಗ ಅಧಿಕೃತವಾಗಿ ಈ ರಾಜೀನಾಮೆ ಅಂಗೀಕಾರವಾಗಿದೆ. ರಾಜ್ಯಪಾಲರು ರಾಜ್ಯಕ್ಕೆ ಬರ್ತಾ ಇದ್ದಂತೆ ಅಂಗೀಕಾರ ಮಾಡಿದ್ದಾರೆ.